ಬಂತಲ್ಲೇ ನಮಗ ಗೌರಿ ಕರೆನ. ನಿಮ್ ದೊಡ್ಡಣ್ಣನು ಕೈ ಹಿಡಿಲಿಲ್ಲ, ಸಣ್ಣಣ್ಣನು ಎಲ್ಲೋಗ್ಯಾನಂತ ಗೊತ್ತಾಗ್ಲಿಲ್ಲ. ಇನ್ ನಿಮ್ಮಪ್ಪನ ಅದು ಏನು ಬೇಕಂತ ಮಾಡಕತ್ತನೋ ಬ್ಯಾಡಂತ ಮಾಡಕತ್ತನೋ. ಹೆಂಗ್ಲೆ ಕಂಡಿಡಿದ್ ನಿಮ್ಮಪ್ಪನ. ಈಗ ಬಾ ಏನ್ರ ತಿನ್ನನಂತ. ಯವ್ವ ಇನ್ಮೇಲೆ ಈ ನಕ್ಲೆಸ್ ಹಾಕೊಂಡು ಹೋಗಲ್ಬೇ. ಈ ಬಂಗಾರ ಬಳಿನೂ ಬಿಚ್ಚಿಟ್ಟೋಗಿನಿ. ತೋಳು ಕೈ ತುಂಬ ತೋಳಿರೋದು ಕೊಟ್ಬಿಡು ಹಂಗಿನ. ಬಸ್ನಾಗೆಲ್ಲ ಗಂಡ್ಮಕ್ಳು ಸರಿ ಇರಲ್ಲ, ಬೇಕಂತ ಭುಜ ತಾಕ್ಸಿ ಒಂಥರ ಮಾಡ್ತಾರ. ಹೌದಾ ಯವ್ವ, ಮತ್ ಬಸ್ ಅಂದ್ಮ್ಯಾಗ 40 ಜನ ಹತ್ತಾರು 40 ಜನ ಇಳಿಯಾರು. ಗೌರಿ ನೀನ ಹುಷಾರಾಗ್ಬಿಡು. ನಾಳೆಯಿಂದ ಮೈ ತುಂಬ ದಾವಣಿ ಹಾಕೊಂಡು ಮೈ ತುಂಬ ಬಟ್ಟೆ ಹಾಕೊಂಡು ಹೋಗ್ಬಿಡವ. ಯಾಕೆ ಬೇಕು ನೀ ಅಂದಂಗ ಖರೇನ. ಬಸ್ನಾಗ ಹೇಳಕ್ಕಾಗಲ್ಲ. ಯಾರ ಮೊದ್ಲ ನಮಗೆ ಈಗ ದುಡ್ಡು ತಿನ್ನೋದು ಕಷ್ಟ ಐತಿ. ಕಷ್ಟ ಕಾಲದಾಗ ಅನುವಿಗೆ ಅಪ್ಪತ್ತಿಗೆ ಬೇಕು ಬಂಗಾರ. ಬಿಚ್ಚಿಟ್ಟು ಹೋಗ್ಬಿಡವ ಮನ್ಯಾಗ. ಹೂನವ ಅಷ್ಟ ಮಾಡ್ತೀನಿ. ಯಪ್ಪ ಬಟ್ಟಿ ಮಡ್ಚಿ ಈ ಅಂಗಡ್ಯಾಗ ಕೈ ಕಾಲ ನೋವು ಬಂದೋದು. ಸರಿ ಯವ್ವ, ಒಂದಿಟ್ಟು ಏನ್ರ ಮಾಡಿ ಬಡ ಕೊಡ್ಬೇ, ತಿಂದು ಮಕ್ಕೊಂಡ್ಬಿಡ್ತೀನಿ. ಆತ್ ನನ್ನ ಮಗಳ ಆತು. ಏನು ಮಾಡೋದು, ನನಗೂ ಈಗೇನು ಮಾಡಿಬಿಡೋಣ ಇಲ್ಲ. ಮುಂಜಾನಿಂದ ಬಟ್ಟೆ ಒಗ್ದಿನ್ಲೆ. ಮುಂಜಾನಿಂದ ಈಗ ವಾಷಿಂಗ್ ಮಿಷಿನ್ ಈಗ ತೊಗೊಳೋಣ ಅಂದ್ರೆ ರೊಕ್ಕನೂ ಇಲ್ಲ. ಪಾಪ ನಿಮ್ಮಪ್ಪ ಹೇಳ್ತಿದ್ರು ತೊಗೊಂಡ್ಬಿಡು ಒಂದಂದ್ರೆ ಮನೆ ಕೆಲಸ ಮಾಡಿರೋದಾರಲ್ಲ ಯಾಕೆ ಅಂತಿದ್ದೆ. ಕೈಲೇ ಒಗ್ದಿದ್ದ ಸ್ವಚ್ಛಕ್ಕವು ಮಿಷಿನಿಗೆ ಸ್ವಚ್ಛ ಆಗಲ್ಲ ಅಂತಿದ್ದೆ. ಈಗ ನೋಡಿ ಈಗ ನನಗೆ ಬಂದ್ಬಿಟ್ಟೈತಿ ಎಲ್ಲ. ಲೇ ಬಾಲೆ ಒಂದೆರಡು ಒಗದಿಟ್ಟಿನ ಬಟ್ಟಿನ ಹಿಂಡು ಅಂತೆಂತ ಗೌರಿ. ಇವ ನಾವಲ್ಲವ, ನನ್ನ ಕೈಲಾಗೋದಿಲ್ಲ. ಅದೇನ ಅಂತಾರಲ್ಲ, ಹೋಗೋಗು ನೀನು. ಈಟೊತ್ತಲ್ಲಿ ಹೆಣ ಬೀಳಂಗ ಬಟ್ಟಿ ಮಡ್ಚದ್ ಕಲ್ತು ಬಟ್ಟಿ ಮಡ್ಚಿ ನಾನು. ನೀನು ಬಾರಿ. ಈಗೇನು ಊಟ ಕೊಡ್ತೀಯಲ್ಲ ಹೇಳು. ಬಾ ಕೊಡ್ತೀನಿ. ದೋಸ್ತ ಏನ ಸುದ್ದಿ ತಂದಂಗೈತಿ ನಮ್ಮ ಗುಂಡಪ್ಪ ಸಾವ್ಕಾರ? ಏನ್ ಸಮಾಚಾರ? ಕೊನೆಗೂ ನನ್ನ ಮಗಳು ಯಾರ ಸಹಾಯನೂ ಇಲ್ದ ಬಟ್ಟಿ ಅಂಗಡ ಕೆಲ್ಸಕ್ಕೊಂಟಾಳ ಅಂದ್ರ ನೀನ್ ಸೊಸಿ. ಹೌದಾ? ತಡಿ ಮೊದ್ಲೇ ವಿಷಯನ ನಮ್ಮ ವಿನಯ್ ಹೇಳಣ. ವಿನಯ ಅಪ್ಪ. ಖುಷಿಯ ವಿಚಾರಪ್ಪ ವಿನಯ, ಖುಷಿ ವಿಚಾರ. ಏನ್ರಿ ಮಾವರ? ನನ್ನ ಮಗಳು ಯಾರ್ದು ಸಹಾಯ ಇಲ್ದ ಬಟ್ಟಿ ಅಂಗಡ್ಯಾಗ ಕೆಲ್ಸಕ್ಕೊಂಟಾಳ. 8,000 ರೂಪಾಯಿ. ಅವ ನನಗೆ ಪರಿಚಯ ಇರೋನ ಬಟ್ಟಿ ಅಂಗಡಿ ಅವ. ಮತ್ತೆ ನಾನು ಹೇಳಿನಿ, ಹಂಗೇನ್ರ ಕೇಳಿಲ್ಲ ಅಂದ್ರೆ ಇನ್ನೊಂದು 2,000 ರೂಪಾಯಿ ಜಾಸ್ತಿ ಕೊಡಪ್ಪ, ಇಲ್ಲ ಅನ್ಬೇಡ ಅಂತಂದು. ಆಮೇಲೆ ಮತ್ತೆ ನಮ್ಮ ಕಿರಣ್ ಏನಂದ, ಬೇಡಪ್ಪ ಸುಮ್ಮನಿರು, ದುಡ್ದು ತಿಂದಾಗ ಅದ್ರ ಬೆಲೆ ಗೊತ್ತಾಗತ್ತ. ಈಗ ಮತ್ತೆ ನೀ ಮನೆಗೆ ಏನ್ರ ಕರ್ಸ್ಕೊಂಡಿ ಆಕಿಗೆ ಏನು ಗೊತ್ತಾಗೋದಿಲ್ಲ, ಸುಮ್ಮನಿರು ಅಂತ ಹೇಳಾರ. ಅಪ್ಪ ಅಂತೂ ಇಂತೂ ನಿಜವಾಗ್ಲು ನನಗೆ ನಂಬಕ ಆಗೋಲ್ದು. ಜಾಸ್ತಿ ಖುಷಿ ಪಡ್ಬೇಡಪ್ಪ ವಿನಯ, ಜಾಸ್ತಿ ಖುಷಿ ಪಡ್ಬೇಡ. ಆದ್ರೆ ಇನ್ನೂ ಸೊಕ್ಕ ಕಡಿಮೆ ಆಗಿಲ್ಲ. ಬಸ್ನಾಗ ವಯಸ್ಸಾಗಿರೋರು ಬಂದ್ರೂ ಸೀಟ್ ಬಿಟ್ಕೊಳ್ಳಿಲ್ಲ. ಎಲ್ಲ ವಿಷಯನೂ ನನಗೆ ಗೊತ್ತಾಗ್ಯವು. ಈಗ ಭಾರಿ ಕಷ್ಟ ಆಗೈತಿ ನನ್ನ ಹೆಂಡತಿಗೂ. ಅದ್ರಾಗ ದಪ್ಪ ಒಂದದಾಳ ನಿಮ್ಮ ಅತ್ತಿ. ಬಡ ಕೈ ಕಾಲು ಚಾಚಿ ಕೆಲಸ ಮಾಡೋಕ್ಕೂ ಆಗೋಲ್ಬೇಕೀಗೆ. ನೋಡಕ್ಕೆ ಆಗೋಲ್ದು ನಿಮ್ಮ ಅತ್ತಿ ಪಿಚಾಡೋದು. ಪಾಪ ಅವತ್ತು ಅತ್ತಿಗೆಮ್ಮರು ಬಂದಾಗ ಮಾತಾಡಿದ್ದಂತಿದ್ರ ನೊಂದು ಮೆಂದು ಬಂದಿದ್ರು. ತಪ್ಪಾತಂತ ಕೇಳ್ತಿದ್ರು. ಏನಾಕಿತ್ತು ಕ್ಷಮಿಸಿ ಮನ್ಯಾಗ ಕರ್ಕೊಂಡಿದ್ದಿದ್ರ. ಅಯ್ಯೋ ಮಾವರ, ಅಂತ ಕೆಲಸ ಮಾತ್ರ ಮಾಡೋದು ಬೇಡ್ರಿ. ನಿಮಗೆ ಗೊತ್ತಿಲ್ಲ, ನಮ್ಮವ್ವ ಆಗ್ಲಿ ನನ್ನ ತಂಗಿ ಆಗ್ಲಿ ತುಸು ನೀರ ಮುಣಗೋದಿಲ್ಲ. ಅವ್ರ ರೊಕ್ಕದ ಬೆಲೆನೂ ಗೊತ್ತಾಗೋದಿಲ್ಲ. ಸ್ವಲ್ಪ ದಿನ ತಡೀರಿ, ಇಬ್ಬರ ದುಡ್ಕೊಂಡು ತಿನ್ಲಿ. ಹಂಗಲ್ಲಪ್ಪ, ಈಗ ಅವ್ರು ಇಂಡಿಪೆಂಡೆಂಟ್ ಆಗಿ ದುಡ್ಕೊಂಡು ತಿನ್ನಕತ್ತಾರಂದ್ರ ಆಮೇಲೆ ನಾವಿಬ್ಬರೇ ಇರೋನ್ ಬಿಡವ, ಯಾರು ಬೇಡ ಅಂತ ಅನ್ನೋ ಪರಿಸ್ಥಿತಿ ಬಂದ್ರೆ ಏನು ಮಾಡ್ತಿದ್ದಿ? ನೋಡ್ರಿ ಮಾವರ, ಅದು ಒಂದು ಹಂತದವರೆಗೂ ಮಾತ್ರ ರೀ. ಅದಾದ್ಮೇಲೆ ಮತ್ತೆ ಅವ್ರಿಗೆ ನಮ್ಮರ್ ಬೇಕು ತಮ್ಮರ್ ಬೇಕು, ಆ ಸೊಕ್ಕು ಎಲ್ಲ ಇಳಿದ್ಮೇಲೆ ಅದು ಬರುತ್ತ್ರಿ. ಅಲ್ಲಿವರೆಗೂ ನಾವು ಕಾಯೋಣ, ನೋಡೋಣ ಎಷ್ಟು ದಿನ ಆಗುತ್ತಾ ಏನು ನೋಡೋಣ್ರಿ. ನೀನ್ ಹೆಂಡತಿ ಕಾಟ ಕೊಡಕತ್ತಿರೋದಕ್ಕೆ ನಿನಗೆ ಸಿಟ್ಟು ಬರಕತ್ತನಪ್ಪ ವಿನಯ? ಇಲ್ರಿ ಮಾವರ, ಹಂಗೇನಿಲ್ರಿ. ನನಗೂ ಆಕೆ ಆಟಿಟ್ಯೂಡು, ಆಕೆ ದುರಹಂಕಾರದಿಂದ ಸಾಕಾಗಿ ಹೋಗಿತ್ತು. ಹೆಂಗ ಒಟ್ಟು ಈಗ ಬುದ್ಧಿ ಬಂತ ಅಂದ್ರೆ ಸಾಕ್ರಿ. ಖುಷಿ ವಿಚಾರನ ಒಂಥರ. ಆಕೆಗೆ ದುಡ್ಕೊಂಡು ತಿನ್ಬೇಕಂತಾದ್ರೂ ಬಂತಲ್ಲ. ಬೇರೆ ಏನಾದರೂ ಎಲ್ಲಿ ಅಡ್ದಾರಿ ಹಿಡಿತಾಳೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ದುಡ್ಡು ತಿನ್ಬೇಕನ್ನೋದಾದ್ರೂ ಬಂದಿರೋದ ನನಗೆ ಅರ್ಧ ಸಮಾಧಾನ. ಅದೇನ ನಿಜ. ಆದ್ರ ಹಿಂತಂತ್ರ ನಾ ಇದ್ದೀನಿ ಆಕೆ ಕಾವಲಾಗಿ. ಇವತ್ತು ಯಾರೋ ಒಬ್ಬತ್ತ ಭಾಳ ಕೆಡ್ದಾಗ ನಡ್ಕೊಂಡಾಕಿ ಹತ್ರ. ಅದು ವಿಷಯ ಗೊತ್ತಾಯ್ತು. ನಾಳೆಯಿಂದ ಒಂದು ಸ್ವಲ್ಪ ಹತ್ರದಾಗ ಕೂತ್ಕೊಂಡು ಅಬ್ಸರ್ವ್ ಮಾಡು ಅಂತ ಹೇಳ್ತೀನಿ ನಮ್ಮ ಜನಕ್ಕೆ. ಅಷ್ಟು ಮಾಡಪ್ಪ. ಪಾಪ ಹೆಣ್ಮಗಳು ಒಬ್ಬೇಕ್ಯ ಅಡ್ಡಾಡೋದು ಭಾಳ ಕಷ್ಟ. ನಮ್ಮಿಂದ ನಿಮಗೂ ತೊಂದ್ರಿ. ನಡಿ ಹೊರಗೆ ನಡೆದ್ಬಿಡು. ನೀನು ಭಾಳ ತೊಂದ್ರೆಗೆ ನಿನ್ನಿಂದ ನಿನ್ನ ಮಗನಿಂದ. ಹೋಗಿ ನೀ ಹೊರಗೆ ಹೋಗು. ಯಪ್ಪ ಏನೋ ದೋಸ್ತ, ಇಷ್ಟಕ್ಕೆಲ್ಲ ಸಿಕ್ ಮಾಡ್ಕೊಂಡು ಆತಾತು, ತೊಂದ್ರೆ ಏನಾಗಿಲ್ಲ. ಈಗ ಹೊಟ್ಟಸ್ತೈತಿ. ಏನು ಮಾಡ್ಯಾರ ಅತ್ತಿಗೆಮ್ಮರು ಊಟಕ್ಕೆ? ಇನ್ನೇನು ಬಿಸಿ ಬಿಸಿ ರೊಟ್ಟಿ ಬಡಿಯೋ ಸಪ್ಪಳು ಕೇಳಕತ್ತಿತ್ತು.
ಬಿಸಿ ಬಿಸಿ ರೊಟ್ಟಿ ರೆಡಿ ಅದಾವು ಎಲ್ಲಾರು ಕುತ್ಕೊಂಡು ಉಣ್ಣದ ಈಗ ನಿಮ್ಮಿಬ್ರು ದಾರಿನ ಕಾಯಕತ್ತಿದ್ವಿ ಬಂದ್ರಲ್ಲ ಇನ್ನೇನೈತಿ ಮಸ್ತ್ ಊಟ ಮಾಡದ ಬರ್ರಿ ಬನ್ನಿ ಮೇಡಮ್ ಬನ್ನಿ. ಹಾಂ ಸರ್, ನಾರ್ಮಲ್ ದಿನ ಹುಡಕ ಒಂದು 40 ನನಗೆ ಸೀರೆಗಳು ಬೇಕಿತ್ತು, ತೋರ್ಸೋಕ್ಕಾಗತ್ತಾ? ಖಂಡಿತವಾಗ್ಲು ಮೇಡಮ್, ಖಂಡಿತವಾಗ್ಲು. ನಿಮಗೆ ಯಾವ ಥರ ಬೇಕು, ಯಾವ ರೇಂಜ್ ಒಳಗೆ ಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ತಿದ್ದೆ. ಅಂದ್ರೆ ನಮ್ಮ ತಂದೆಯವ್ರದ್ದು ಹುಡ್ದಬ್ಬ ಐತಿ, ಅದ್ರ ಪ್ರಯುಕ್ತ ನಮ್ಮ ಆಫೀಸ್ ಒಳಗೆ ಕೆಲಸ ಮಾಡೋರು, ಫ್ಯಾಕ್ಟ್ರಿ ಕೆಲಸ ಮಾಡೋ ಹೆಂಗಸರಿಗೆಲ್ರಿಗೂ ಸೀರೆ ಮತ್ತು ಪಂಚೆ ಶರ್ಟು ಎಲ್ಲ ಬೇಕಾಗಿತ್ತು. ಒಂದು 50 ಪಂಚೆ ಶರ್ಟು 50 ಸೀರೆ ಅಂದ್ಕೊಳ್ಳಿ. ನಂಗೊಂದಿಷ್ಟು ರೇಂಜ್ ತೋರಿಸ್ತೀರಾ? ಈಗ ಒಂದು 150ರಿಂದ ಭಾಳ ಕಮ್ಮಿ ಆಗುತ್ತಲ್ಲ ಜಾನು? ಹ್ಞೂ ಅಕ್ಕ, ಅಪ್ಪಾಜಿದು 60ನೇ ವರ್ಷದಂದ್ರೆ ಮತ್ತು ಸ್ವಲ್ಪ ದೊಡ್ಡದಾಗೆ ಮಾಡ್ತೀವಲ್ಲ, ಹಾಗಾಗಿ ಒಳ್ಳೆ ಕ್ವಾಲಿಟಿವ ತೊಗೊಳೋಣ. ನೋಡೋಣ 150, 250 ಎಲ್ಲ ರೇಂಜಿಂದು ಒಂದೊಂದು ಸೀರೆ ತೋರ್ಸೋಕೆ ಹೇಳೋಣ. ಹಂಗೆ ಮಾಡೋಣ ಇರು ಸರ್, ಹಂಗೆ ಮಾಡಿ 150ರದ್ದು ಒಂದು ಸೀರೆ, 250, 350 ಈ ಥರ ಎಲ್ಲ ರೇಂಜಿಂದು ಒಂದೊಂದು ಸೀರೆ ತೋರಿಸಿ. ನಮ್ಗೆ ಯಾವ್ದು ಇಷ್ಟ ಆಗುತ್ತಾ ಆ ರೇಂಜಿಂದು ನಾವು ತೊಗೊಂಡ್ಬಿಡ್ತೀವಿ. ಒಂದು 50-60 ಸೀರೆ ಸಾಕಾಗ್ಬೋದು ಅನ್ಕೋತೀನಿ. ಹಂಗೇನು ಕಡಿಮೆ ಬಿದ್ದರೆ ನಿಮ್ಮ ನಂಬರ್ ಕೊಟ್ಟಿರಿ, ನಾನು ಹೇಳ್ತೀನಿ. ನಂಗೆ ನೀವು ಕೊರಿಯರ್ ಮಾಡಿಬಿಡುವಂತ್ರಂತೆ, ಸಾರಿ ಕೊರಿಯರ್ ಅಂತೆ ನೋಡಿ, ಡೆಲಿವರಿ ಕೊಡುವಂತ್ರಂತೆ ಮನೆಗೇನೆ. ನಾವು ಯಾರು ಅಂತ ಗೊತ್ತಾಯ್ತಾ ನಿಮಗೆ? ಕಳ್ಕೊಂಡ್ಕೊಟ್ಟಿದ್ದಾರಲ್ಲ ಅವ್ರ ಮಕ್ಕಳು ನಾವು. ಓ, ನಮ್ಮ ಕಳ್ಕೊಂಡ್ಕೊಡ್ರು, ಅದೇ ಫ್ಯಾಕ್ಟ್ರಿ ಇತ್ತಲ್ಲ ಟೆಕ್ಸ್ಟೈಲ್ದು, ಅವ್ರ ಮಕ್ಕಳ ನೀವು? ಹೌದು, ಅವ್ರ ಮಕ್ಕಳೇ ನಾವು. ಹಾ, ಆಯ್ತು ಖಂಡಿತವಾಗ್ಲೂ ತೋರಿಸ್ತೀನಿ. ಇವಾಗ ಊಟಕ್ಕೆ ಹೋಗಿದ್ರು, ಸ್ವಲ್ಪ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕಡಿಮೆ, ಹೊಸ್ದಾಗಿ ಜಾಯ್ನ್ ಆಗ್ಯಾರ. ಅವರು ಬಟ್ಟೆ ಮರ್ಚಕ್ಕೆ ಇಟ್ಕೊಂಡಿವಿ, ಆ ಲೇಡಿನೇ ನಿಮ್ಗೆ ಬರ್ತಾರ, ನಿಮ್ಗೆ ಏನಂತೀರ ತೋರಿಸ್ತಾರ, ಪರವಾಗಿಲ್ವಾ? ಹಾಂ ಸರ್, ನಮಗೂ ಅವರೇ ಬೇಕು, ಖಂಡಿತವಾಗ್ಲೂ ತೋರಿಸಿ. ಏನಂದ್ರಿ? ಅದೇ ನಮಗೂ ಲೇಡೀಸೇ ಬೇಕು ಅಂದ್ವಿ. ಓಕೆ, ಪಂಚೆ ಮತ್ತು ಇದು ಒಂದೇ ಕ್ವಾಲಿಟಿ ಇರೋದು ಮೇಡಮ್, ಶರ್ಟ್ದು ಸೆಟ್, ಪಂಚೆ ಶರ್ಟು ಶಲ್ಯ 3 ಇರೋದು ಒಂದು ಸೆಟ್ ಬರುತ್ತಾ, ಅದನ್ನ ನೀವು ತಗೊಂಡ್ಬಿಡ್ರಿ. ಹಾಂ ಓಕೆ ಸರ್. ಏನಮ್ಮ, ಏ ಹುಡುಗಿ ಬಾರಮ್ಮ ಇಲ್ಲಿ, ಏನಾಯ್ತಲ್ಲಮ್ಮ ನಿನ್ನ ಹೆಸರು? ಏ ತಾಯಿ. ಸರ್ ನೀವ್ಯಾಕ್ ಬಂದ್ರಿ? ಏನಮ್ಮ ಅದು, ಏನಮ್ಮ ಮಾತದು? ನೀವ್ಯಾಕೆ ಬಂದ್ರಂದ್ರ ಕಸ್ಟಮರ್ ಅಮ್ಮ ಅವರು. ಕಸ್ಟಮರ್ ಏನಂತಾರೋ ಅದನ್ನ ಕೊಡ್ಬೇಕಾಗಿರೋದು, ತೋರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಕೆಲಸ ಮಾಡಮ್ಮ ನೀನು, ಹೋಗು. ಅವ್ರಿಗೆ ನಮ್ದು ಇದು ಒಳಗೆ ಹೋಲ್ಸೇಲ್ ಕಾನಿ ಐತಲ್ಲ, ಅದರಿಂದ 150 ಅಂತ ಬರ್ತೀವಿ ನೋಡು ರೇಂಜು. 150, 250, 350 ಅಂತ ಎಲ್ಲ ರೇಂಜಿಂದು ಒಂದೊಂದು ಸೀರೆ ತೊಗೊಂಬಂದು ತೋರ್ಸವ್ರಿಗೆ. ಇಲ್ಲ ಸರ್, ನಾನು ಇವ್ರು ತೋರ್ಸಲ್ಲ. ಅದೇನಮ್ಮ ಮಾತು, ತೋರ್ಸಲ್ಲ ಅಂದ್ರೆ ಏನಮ್ಮ ಅದು? ನೋಡಮ್ಮ, ನೀನಿಲ್ಲಿ ಕೆಲ್ಸಕಾರ್ತಿ, ನಾನು ಏನು ಹೇಳ್ತೀನೋ ಅದನ್ನ ಕೇಳಬೇಕಾಗಿರೋದು ನಿನ್ನ ಕರ್ತವ್ಯ. ನಾನು ಇನ್ನು ಸುಮ್ಮನೆ ರೊಕ್ಕ ಕೊಡೋದಿಲ್ಲ. ಅದು ಬೇರೆ, ಇವತ್ತು ಅಡ್ವಾನ್ಸ್ ರೊಕ್ಕ ಬೇಕು ಅಂತ ಕೇಳಿದೀನಿ, ನಾ ಹ್ಞೂ ಅಂತ ಹೇಳಿನಿ. ಅದರ ನೆನಪೈತ ಇಲ್ಲ? ಸರ್, ನಾ ಬೇಕಾದ್ರೆ ಬೇರೆ ಯಾರಿಗಾರ ತೋರಿಸ್ತೀನಿ ಸರ್, ಇವರಿಬ್ಬರಿಗೂ ತೋರಿಸಲ್ಲ ಸರ್. ನಂಗೆ ಇವರಿಬ್ಬರದ್ದು ನಂಗೆ ಆಗಲ್ಲ ಸರ್, ನೀವು ಬೇಜಾರು ಮಾಡ್ಕೋಬೇಡಿ. ಇದೇನಮ್ಮ ನೀನ್ ಹುಚ್ಚಾಟ? ಬಂದಿರೋದ ಕೆಲಸ ಮಾಡಕ್ಕ, ಅವ್ರಿಗೆ ತೋರ್ಸಲ್ಲ ಇವ್ರಿಗೆ ತೋರ್ಸಲ್ಲ ಅನ್ನಕ್ಕಿದೆಯಾ ನಿಮ್ಮ ಮನಿ ಮಾಡಿ ಏನ? ನೋಡಮ್ಮ, ಇಲ್ಲಿ ನಾನು ಏನು ಹೇಳ್ತೀನಿ, ನಾ ಕೆಲಸ ಮಾಡ್ಬೇಕಾಗಿರೋದು ನಿನ್ನ ಕರ್ತವ್ಯ. ಬಟ್ಟಿ ಮರ್ಚಕ್ಕೆ ಯಾಕೆ ಹಾಕಿವಿ ಅಂದ್ರೆ ನಿನ್ಗೆ ಇನ್ನೂ ಏನು ಗೊತ್ತಿಲ್ಲ, ನೋಡ್ಕೊಂಡು ಕಲೀಲಿ ಅಂತ ಹೇಳಿ. ಎಲ್ಲರೂ ಊಟಕ್ಕೆ ಹೋಗ್ಯಾರ, ನಾನೊಬ್ಬತ್ನ ಅದೀನಿ, ಈಗ ನಾನು ಊಟಕ್ಕೆ ಹೋಗ್ಬೇಕು. ನೀ ಬಡ ಬಡ ತೋರಿಸಿದ್ರ ನಾ ಅವ್ರು ತೋರಿಸಿ ನಾನು ಊಟಕ್ಕೆ ಹೋಗ್ತೀನಿ, ನೀನು ಊಟ ಮಾಡಿ ಬರ್ಬೋದು. ಇರ್ಲಿ ಬಿಡಿ ಸರ್, ಪಾಪ ಅವ್ರಿಗೆ ಯಾಕೋ ನಮಗೆ ತೋರ್ಸಕ್ಕೆ ಸಂಕಟ ಆಗ್ತಿರ್ಬೋದು. ಮೇಡಮ್, ನೀವು ತಪ್ಪು ತಿಳ್ಕೊಬೇಡಿ, ನಾನು ಮಾತಾಡ್ತೀನಿ. ಹೊಸಬ್ರಲ್ಲ, ಸ್ವಲ್ಪ ಮೊಂಡಾಟ ಜಾಸ್ತಿ, ಒಂದು ಸ್ವಲ್ಪ ಇರಿ. ಸರ್, ನನಗಾಗಲ್ಲ ಸರ್, ನಾನು ಯಾರಿಗೆ ಬೇಕಾದ್ರೂ ತೋರಿಸ್ತೀನಿ. ಇಡೀ ಊರು ಬಂದ್ರು ನಾನು ಬೇಕಾದ್ರೆ ಎಲ್ಲ ಸೀರೆನೂ ಕಿತ್ತು ತೋರಿಸ್ತೀನಿ. ಇವರಿಬ್ಬರಿಗೂ ನಾನು ಸೀರೆ ತೋರಿಸಲ್ಲ ಸರ್, ನನಗಾಗಲ್ಲ ಸರ್, ತಪ್ಪು ತಿಳ್ಕೊಬೇಡಿ. ನೀವು ನನ್ನನ್ನು ಕೆಲಸದಿಂದ ತೆಗೆದ್ರೂ ಪರವಾಗಿಲ್ಲ. ಅಯ್ಯೋ ಸರ್, ಹೋಗ್ಲಿ ಬಿಡಿ, ನಮ್ಮಿಂದ ಪಾಪ ಬೇರೆಯವ್ರ ಕೆಲಸ ಕಳ್ಕೊಂಡ್ರೆ ಕಷ್ಟ. ಏಯ್, ನೀನು ಮಾತಾಡ್ಬೇಡ ಅಂದೆ. ಏನಮ್ಮ, ಅಯ್ಯೋ ಕರ್ಮವೇ, ಏನು ನನ್ನೇನು ಜೈಲಿಗೆ ಕಳಿಸ್ಬೇಕಂತ ಮಾಡಿಯ ಹೆಂಗ? ಅವರು ನಮ್ಮ ಕಳ್ಕೊಂಡ್ಕೊಡ್ರ ಮಕ್ಕಳು, ಅವರು ನಮ್ಗೆ ಭಾಳ ಪರಿಚಯ ಇದಾರ. ಅವರು ಅಂತರ್ಗೋಗಿ ನೀನು ತೋರ್ಸಲ್ಲ ಮಾಡಲ್ಲ ಅಂತ ಏಕುಚಿಂದಾಗೆಲ್ಲ ಮಾತಾಡ್ತೀಯ. ನೋಡಮ್ಮ, ಈ ನೀನು ಇರಬೇಕು ಅಂದ್ರೆ, ನಿನಗೆ ಅಡ್ವಾನ್ಸ್ ರೊಕ್ಕ ಬೇಕು ಅಂದ್ರೆ ನಾ ಹೇಳೋ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನೋಡು, ಯೋಚನೆ ಮಾಡು, ಬೇರೆ ಎಲ್ಲೂ ನಿನಗೆ ಕೆಲಸನೂ ಸಿಗಲ್ಲ. ಹಂಗೆ ಮಾಡ್ಬಿಡ್ತೀನಿ ನಾನು. ನಂಗೆಲ್ಲ ಲಿಂಕ್ ಇರ್ತಾವು. ಈ ಊರಾಗಲ್ಲ, ಯಾವ ಊರಾಗ ಹೋದ್ರೂ ನಿಂಗೆ ಬಟ್ಟೆ ಅಂಗಡಿ ಕೆಲಸ ಸಿಗಬಾರ್ದು. ಆಮೇಲೆ ನೋಡು, ಪಂಗ್ನಾಮನ ಹೊಟ್ಟಿ ಮೇಲೆ ತಣ್ಣೀರ್ ಬಟ್ಟಿನ ಗತಿ ನಿನಗ. ಅಯ್ಯೋ ಸರ್, ಹೋಗ್ಲಿ ಬಿಡಿ, ಪಾಪ ನಾವ ಒಂದು ಸ್ವಲ್ಪ ಕಾಯ್ತೀವಿ. ನಮ್ಗಷ್ಟು ಯೋಗ್ಯತೆ ಐತೆ ಬಿಡಿ. ಬೇರೆಯವರಿಂದ ನಾವು ನಮ್ದು ರೆಗ್ಯುಲರ್ ಅಂಗಡಿಗೆ ಬರೋದು ಬಿಡೋಕ್ಕಾಗಲ್ವಲ್ಲ. ನೀವು ನಮಗೆ ಎಷ್ಟೊತ್ತಿದ್ರೂ ಒಳ್ಳೆ ಸರ್ವಿಸೇ ಕೊಟ್ಟಿದ್ದೀರಾ ಸರ್. ಬೇರೆಯವ್ರಿಗೋಸ್ಕರ ನಾನು ವ್ಯಾಪಾರ ಹಾಳು ಮಾಡ್ಕೊಳ್ಳಲ್ಲ ಬಿಡಿ. ಅದು ನಿಮ್ಮ ದೊಡ್ಡ ಗುಣ ಮೇಡಮ್, ನಿಜವಾಗ್ಲು ನಿಮ್ಮ ದೊಡ್ಡ ಗುಣ. ನೋಡಿ, ಇಂಥವ್ರು ಸಿಗ್ತಾರೆ ನಮಗೆ. ಕೆಲಸ ಇಲ್ಲ ಅಂತ ಹೇಳಿ ಬೇಡ್ಕೊಂಡು ಬಂದಿದ್ರು ತಾಯಿ ಮಗಳು. ಅಯ್ಯೋ ಪಾಪ ಅಂತೇಳಿ ಕೆಲಸ ಕೊಟ್ರೆ. ಸರ್, ಆ ವಿಚಾರನೆಲ್ಲ ಇವ್ರ ಮುಂದೆ ಹೇಳೋ ಅವಶ್ಯಕತೆ ಏನಿದೆ ಸರ್? ಈಗೇನು ಇವ್ರಿಗೆ ತೋರಿಸ್ಬೇಕಲ್ಲ ಬಟ್ಟೆನ?
ತೋರಿಸ್ತೀನಿ. ಆಯ್ತು. ನೋಡಮ್ಮ, ಅವರಿಂದ ಏನು ಕಂಪ್ಲೇಂಟ್ ನಿನ್ನಿಂದ ಬರಬಾರ್ದು. ಆ ಥರ ಚಂದಾಗ ಒಂದೊಂದು ಸೀರೆನ ಬಿಚ್ಚಿ ತೋರಿಸು. ಅವ್ರು ಆರ್ಡ್ರ್ ಕೊಡಕತ್ತಿರೋದು 50 ಸೀರೆಗೆ. ಅವರು ಒಂದಿನದ ಮುಗಿಸೋದಲ್ಲ. ಅವರು ಎಲ್ಲ ಇದ್ದೇ ಇರ್ತಾವೆ. ಹುಟ್ಟದಬ್ಬ ಬೋನಸ್ ಕೊಡ್ಬೇಕಾದ್ರೆ ಹಬ್ಬ ಹರಿದಿನಕ್ಕೆಲ್ಲ ಸೀರೆ, ಪಂಚೆ, ಬಟ್ಟೆ, ಶರ್ಟ್ ಪೀಸು ಎಲ್ಲ ಒಯ್ತಾರೋ ನಮ್ಮ ಹತ್ರನ. ಅವ್ರಾಗೆ ಬಂದಿರೋದೀಗ.